ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇಶ ಸತ್ತೋಗೈತಲ್ರಿ, ಸರ್ಕಾರ ಬಿಟ್ಬಿಡ್ರಿ. ಬಿಜೆಪಿ ಏನ್ರಿ ಮಾತಾಡ್ತಾರೆ? ದೇಶ ಸತ್ ಮುಣಿಗೆ ಹೋಗ್ಬಿಡತ್ತಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ಹೇಳ್ರಿ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಈ ದೇಶ ಸಾಲ ಬಗ್ಗೆ ಚರ್ಚೆ ಮಾಡ್ತಾರಾ? ಏನೋ ಮೋದಿ ಬಂದುಬಿಟ್ರೆ ಕೇವಲ 20 ರೂಪಾಯಿನಲ್ಲಿ $1, 15 ರೂಪಾಯಿನಲ್ಲಿ $1 ಭಾಷಣ ಹೊಡೆದಿದ್ದೆ. ಈಗ ಮೋದಿಯವ್ರು ಹೇಳಿದಾರಲ್ಲ, ಇದೇ ರೀತಿಯಾದ ಪರಿಸ್ಥಿತಿ ಹೋದರೆ ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥದ್ದು ರಿಪೀಟ್ ಮಾಡ್ತಕ್ಕಂಥದ್ದು. ಆನರಬಲ್ ಪ್ರೈಮ್ ಮಿನಿಸ್ಟರ್ ಅವರ್ ವಿಶ್ವಗುರುಜಿ ಮಿಸ್ಟರ್ ಮೋದಿ ಸಾಹೇಬ್ ಹ್ಯಾಸ್ ಟೋಲ್ಡ್ ಆನ್ ರೆಕಾರ್ಡ್, ಇನ್ನು ಇದೇ ರೀತಿ ಪರಿಸ್ಥಿತಿಗೆ ಹೋದರೆ ಭಾರತ ದೇಶ ಬಡತನ ದೇಶ ಆಗಲಿಕ್ಕೆ, ಬಡತನಕ್ಕೆ ಹೋಗ್ತೀವಿ ಅಂತ ಹೇಳಿರ್ತಕ್ಕಂಥ ನಾನಲ್ಲ, ಇವ್ರು ಹೇಳಿರ್ತಕ್ಕಂಥದ್ದು. ಭಾಷಣ ಮಾಡೋಕ್ಕಲ್ಲಿ ಏನು ಅರ್ಭಟದ ಭಾಷಣ ಮಾಡಿದ್ರು. ಈಗ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತಂದರೆ, ಇವ್ರ ಅವಧಿಯಲ್ಲಿ ಈಗ ನಮಗೆಲ್ಲ ಏನು ಹೇಳ್ತಿದ್ದಾರೆ, ಡಾಲರ್ ಯಾಕೆ ಕಮ್ಮಿ ಆಗ್ತಾಯಿದೆ, ಡಾಲರ್ ಯಾಕೆ ಸ್ಟ್ರಾಂಗ್ ಆಗ್ತದೆ ಎಲ್ಲ ಕತೆ ಹೇಳ್ತಿದಾರಲ್ಲ. ನೀವು ಪಾಕಿಸ್ತಾನ ಡಾಲರ್ ನಾವು ಹೋಲ್ಸ್ಕೋಬೇಕು ಯಾರಿಗೆ ಹೇಳ್ರಿ? ಈ ಬಿ ಜೆ ಪಿಯವ್ರು ಯಾರಿಗೆ ಹೋಲಿಕೆ ಮಾಡ್ಕೊಂತಾರೆ ಅಂದರೆ ಸ್ಟಾರ್ಟಿಂಗ್ ಬರದೆ ಪಾಕಿಸ್ತಾನಿಗೆ, ಬೇರೆ ಜಪಾನು, ಫ್ರಾನ್ಸು, ಚೈನಾ ಕಂಪೇರ್ ಮಾಡೋಂಗಿಲ್ಲ. ಇವರು ಕಂಪೇರ್ ಮಾಡಿದೆ ಪಾಕಿಸ್ತಾನ ಹಿಂಗೈತೆ. ಪಾಕಿಸ್ತಾನಕ್ಕಿಂತ ವರ್ಸ್ಟ್ ನಮ್ಮ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಈ ಸದ್ಯಕ್ಕಿರ್ತಕ್ಕಂಥ ಡಾಲರಿಗೆ ನಾವು ನೋಡಿದ್ರೆ ಪಾಕಿಸ್ತಾನ ರೂಪಿಗೆ ನಾವು 12% ಕೆಳಗಡೆ ಬಿದ್ದಿದ್ದೀವಿ. ನೀವು ಇಂಡೋನೇಷಿಯಾ ಕರೆನ್ಸಿಗೆ ನಾವು ಕಮ್ಮಿ ಬಿದ್ದಿದ್ದೇವೆ. ನೀವು ಯು ಗೋ ಫಾರ್ ಈವನ್ ಶ್ರೀಲಂಕನ್ ಕರೆನ್ಸಿಗೆ ನಾವು ಕಮ್ಮಿ ಬಿದ್ದಿದ್ದೇವೆ. ಅಫ್ಘಾನಿಸ್ತಾನ ಕರೆನ್ಸಿಗಿಂತ ನಾವು ಕಮ್ಮಿ ಇದ್ದೀವಿ. ಇದಕ್ಕಿಂತ ನಾಚಿಕೆಗೇಡಿ ದೇಶಕ್ಕೆ ಏನ್ರಿ ಬೇಕು? ಸೊ ಇಂಥವೇನ ಚರ್ಚೆ ಆದರೆ ಬಿ ಜೆ ಪಿಯವ್ರು ಮಾತಾಡಲಿ. ಬರೋದು ಈ ಸರ್ಕಾರ ಸತ್ತೋಗಿದ್ರಿ, ದೇಶನ ಮುಳುಗಿಸ್ಬಿಟ್ರಿ ನೀವು. ಕಳೆದ 12 ವರ್ಷದಿಂದ ಈ ದೇಶನ ಮುಳುಗಿಸ್ಬಿಟ್ಟಿದ್ದಾರೆ. ಬೇಕಾದ್ರೆ ಚರ್ಚೆಗೆ ಬೇಕಂದ್ರೆ ಚರ್ಚೆಗೆ ಬರೋಣ. ಇವತ್ತು ಈ ದೇಶದಲ್ಲಿ 23 ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು ಮಾರ್ಬಿಟ್ಟಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಸಾಹೇಬರು ಇವರ ಅವಧಿಯಲ್ಲಿ ಒಂದು ಪಬ್ಲಿಕ್ ಸೆಕ್ಟರ್ ಕಂಪ್ನಿ ಹೊಸದು ಮಾಡಿಲ್ಲ. ಎಲ್ಲ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಅವರವ್ರ ಅವಧಿಯಲ್ಲಿ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು ಹೊಸದು ಮಾಡಿದ್ದಾರೆ. ಇವ್ರು ಇರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳಲ್ಲಿ 23 ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳನ್ನ ಮಾರಿಬಿಟ್ಟು ದಿವಾಳಿ ಮಾಡಿ ಅದಾನಿ ಅಂಬಾನಿಗೆ ದುಡ್ಡು ಕೊಟ್ಟು ಭಾರತ ಸರ್ಕಾರದಲ್ಲಿ ದುಡ್ಡಿಲ್ಲ. ಇವತ್ತು ಸಬ್ಸಿಡೈಸ್ ನಾವು ಹೇಳ್ತಾ ಇದ್ದೀವಿ, ನೀವು ಬೇಕಿದ್ರೆ ಚರ್ಚೆ ಮಾಡಿ. ಮನಮೋಹನ್ ಸಿಂಗ್ರವರು ಖರೀದಿ ಮಾಡಿದಂಥ ಆಯಿಲ್ಗಳು ನಾವು ಯಾವ ಪ್ರೈಸಿಗೆ ಖರೀದಿ ಮಾಡೀವಿ, ಇವ್ರು ಯಾವ ಪ್ರೈಸಿಗೆ ಖರೀದಿ ಮಾಡಿದ್ರೆ ಚೆಕ್ ಮಾಡಿ ನೋಡಿ. ನಮಗೆ ಇವರಿಗೆ ಆ್ಯಾವ್ರೇಜ್ ಸುಮಾರು $20 to $30 ವ್ಯತ್ಯಾಸ ಇದೆ. $20 to $30 ವ್ಯತ್ಯಾಸ ಇದ್ದರೂ ಕೂಡ ನಾವು ಜಾಸ್ತಿ ಪ್ರೈಸ್ನಲ್ಲಿ ಆಯಿಲನ್ನು ಖರೀದಿ ಮಾಡಿ ನಾವು ಕಮ್ಮಿ ಪ್ರೈಸಲ್ಲಿ ಅವರಿಗೆ ಜನಕ್ಕೆ ನಾವು ಡೀಸೆಲ್ ಪೆಟ್ರೋಲ್ ಕೊಟ್ವಿ. ಕಾರಣ ನಾವು ಸಬ್ಸಿಡಿ ಕೊಟ್ವಿ. ಮನಮೋಹನ್ ಸಿಂಗ್ರವರು ಕನಿಷ್ಠ 10 ಲಕ್ಷ ಕೋಟಿವರೆಗೆ ಸಬ್ಸಿಡಿ ಕೊಟ್ಟಾರೆ. ಇವರು ಸಬ್ಸಿಡಿ ಕೊಡಲಾರಂಗೆ ಈ ದೇಶದ ಜನತೆಗೆ ಸುಮಾರು 40 ಲಕ್ಷ ಕೋಟಿ ಲಾಭ ಮಾಡಿದ್ದಾರೆ. GSTನಲ್ಲಿ 1,25,000 ಕೋಟಿ ಲಾಭ ಮಾಡಿದ್ದಾರೆ. ಎಲ್ಲೋಯ್ತು ಈ ದುಡ್ಡು? ಕೇಳಬೇಕು ಯಾರು? ಇದ್ರ ಬಗ್ಗೆ ಏನು ಚರ್ಚೆ ಇಲ್ಲ ಇವರಿಗೆ. ಇವ್ರ ಚರ್ಚೆ ಏನೋ ಬರೋ ಕಾಂಗ್ರೆಸ್ಸಿಗೆ ಬಾಯ್ದು ಬಿಟ್ಟರೆ ಅಲ್ಲಿ ಹೋಗ್ತಾರೆ. ಇವತ್ತು ಎಲೆಕ್ಷನ್ ಮುಗೀತು, ಫಾರಿನ್ ಟ್ರಿಪ್ ಆಯಿತು. ಫಾರಿನ್ ಟ್ರಿಪ್ ಅಂದಮೇಲೆ ಮತ್ತೆ ಮೋದಿ ಸಾಹೇಬ್ರದ್ದು ತೋರಿಸ್ಬೇಕು ನೀವು. ಮೋದಿ ಗ್ರೇಟು. ಎಲ್ಲಿದೆ ಸಾಹೇಬ್ರು ಮೋದಿ ಗ್ರೇಟ್ ಅಂತ ನಮಗೆ ಹೇಳ್ತಾರೆ. ನಮ್ಮ ರಾಜ್ಯಗಳಿಗೆ ನೀವು ಬೈತೀರಿ. ದೇಶದ ಪರಿಸ್ಥಿತಿ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಒಂದ್ಸಲಿ. ನೋಡಿದ್ವಿ ಅಲ್ರಿ, ಅವ್ರು ಹೇಳ್ತಾರೆ ಮಿಸ್ಟರ್ ಮೋದಿ, ವೈ ಆರ್ ಯು ನಾಟ್ ಟ್ರೈಂಗ್ ಟು ಅಡ್ರೆಸ್ ದಿಸ್ ಇಶ್ಯೂ? ವಿ ಆರ್ ಅ ಫ್ರೀ ಡೆಮೋಕ್ರೆಟಿಕ್ ಪ್ರೆಸ್ ಕಂಟ್ರಿ. ನಾವು ಫ್ರೀ ನಂಬರ್ 1 ಇದ್ದಾರೆ. ಪ್ರೆಸ್ ಫ್ರೀಡಮ್ನಲ್ಲಿ ನಾರ್ವೆ ನಂಬರ್ 1 ಇದೆ. ನಾವು 157ನೇ ಸ್ಥಾನದಲ್ಲಿದ್ದೀವಿ. ಪ್ರೆಸ್ ಫ್ರೀಡಮ್ನಲ್ಲಿ ಭಾರತ ದೇಶ 157ನೇ ಸ್ಥಾನದಲ್ಲಿದೆ. ನಾರ್ಮಲ್ ಇರತಕ್ಕಂಥ ಒಬ್ಬ ಜರ್ನಲಿಸ್ಟು ಮೋದಿ ಸಾಹೇಬ್ರಿಗೆ ಕೇಳ್ತಾರೆ, ವೈ ಆರ್ ಯು ನಾಟ್ ಟೇಕಿಂಗ್ ಕ್ವಶನ್ಸ್? ಯಾಕೆ ತೊಗೋಬಾರ್ದು? ಈ ದೇಶದ ಪ್ರತಿಯೊಬ್ಬರು ಯುವಕರು, BJP ಮುಖಂಡರು ಕೂಡ ನಾನು ಮನವಿ ಮಾಡಿ ಕೇಳ್ತೀನಿ, ಪ್ರಧಾನಮಂತ್ರಿಯವರು ಯಾಕೆ ಪ್ರೆಸ್ ಮಾಡಬಾರ್ದು? ಪ್ರೆಸ್ಸಿಗೆ ಯಾಕೆ ಉತ್ತರ ಕೊಡಬಾರ್ದು? ಟೆಲಿಪ್ರಾಂಪ್ಟರ್ ಬಿಟ್ಟು ಯಾವಾಗ ಮಾತಾಡ್ತಾರೆ? ಟೆಲಿಪ್ರಾಂಪ್ಟರ್ ಬಿಟ್ಟು ಮೋದಿ ಸಾಹೇಬ್ರು ಯಾವಾಗ ಮಾತನಾಡ್ತಾರೆ ಅಂತ ಪ್ರಶ್ನೆ ನೀವು ಕೇಳಕ್ಕೆ ಚಾಲು ಮಾಡಿರಿ. ಭಾಷಣಗಳು ಟೆಲಿಪ್ರಾಂಪ್ಟರು, ನೀವು ಪ್ರೆಸ್ ಮೀಟ್ ಮಾಡಿದ್ರು ಟೆಲಿಪ್ರಾಂಪ್ಟರ್ ಬೇಕು. ಟೆಲಿಪ್ರಾಂಪ್ಟರ್ ಇಲ್ಲರಾಗಿ ನಮ್ಮ ಪ್ರಧಾನಮಂತ್ರಿ ಮಾತಾಡೋಕ್ಕೆ ಬರಲ್ವಾ? ಅದಕ್ಕೆ ನಿಮ್ಮದು ಪ್ರಧಾನಮಂತ್ರಿಯವರ ಬುದ್ಧಿವಂತಿಕೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದ್ರೆ ಒಂದು ಸಲ ಪ್ರೆಸ್ ಮೀಟ್ ಮಾಡಿರಿ, ಇಡೀ ದೇಶಕ್ಕೆ ಗುರ್ತಾಗುತ್ತಂತಕ್ಕಂಥ ನಮ್ಮ ವಾದ ಅಂತ ಈ ಸಂದರ್ಭಕ್ಕೆ ಕೇಳಿಕೆ ಬಯಸ್ತೇನೆ. ಅದು 4ನೇದಿದ್ದು ಡೂಪ್ಲಿಕೇಟು, 6ನೇ ಸ್ಥಾನ ಒರಿಜಿನಲ್ಲು. ಆರ್ಥಿಕ ಪರಿಸ್ಥಿತಿ ಏನಿದೆಯಲ್ಲ ಇದಕ್ಕಿಂತ ವರ್ಸ್ಟ್ ಇದ್ದೀವಿ. ಅಲ್ಲಿಗೂ ಇವತ್ತು IMF ನಮಗೆ ರೇಟಿಂಗ್ ಕೊಟ್ಟಿರ್ತಕ್ಕಂಥ C ಗ್ರೇಡ್ ಕೊಟ್ಟಿದ್ದಾರೆ. ಯಾಕಂದರೆ ಮ್ಯಾನಿಪುಲೇಷನ್ ಮಾಡಿದ್ದಾರೆ. 4 ಬಂದಾಗ ದೊಡ್ಡ ಸೆಲೆಬ್ರೇಷನ್ ಇತ್ತು, 6 ಬಂದಾಗ ಯಾರು ಮಾತಾಡ್ತಿಲ್ಲ. ಈಗ ನೀಟ್ ಬಗ್ಗೆನೂ ಯಾರು ಮಾತಾಡಲ್ಲ. ಈಗ ಒಂದೇ ಒಂದು ಹೇಳಿ ಮುಗಿಸ್ತೀನಿ. ನೀವು ದಯಮಾಡಿ ಸ್ವಲ್ಪ ಪತ್ರಿಕಾ ಮಾಧ್ಯಮರು ಮನವಿ ಮಾಡ್ಕೊಳ್ತೇವೆ, ಒಂದು ವ್ಯಾಪಮ್ ಕೇಸ್ ಇಶ್ಯೂ ಆಗಲಿ. ವ್ಯಾಪಮ್ ಕೇಸ್ನಲ್ಲಿ ಮಧ್ಯಪ್ರದೇಶನಲ್ಲಿ 44 ಜನ ಮರ್ಡರ್ ಆಗಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ BJP ಕೇಳಕ್ಕೆ ಚಾಕ್ ಮಾಡಿರಿ, ಮಾತಾಡಿಸ್ರಿ ಅವ್ರು ಕೂಡ. ಯಾಕಂದರೆ ಎಲ್ಲ ಬರೋದು ಕಾಂಗ್ರೆಸ್ಸಿಗೆ ಬೈಯೋದು. 20ಕ್ಕೂ ಹೆಚ್ಚು ಸ್ಟೇಟ್ ಇವತ್ತು ಅವರೇ ಇದ್ದಾರೆ. ಮತ್ತು ಈ ದೇಶ ಈ ಪರಿಸ್ಥಿತಿಯಲ್ಲಿ ಯಾಕಿದೆ? ಪುಲ್ವಾಮಾ ಇಲ್ಲ, ಪಹಲ್ಗಾಮ್ ಬಗ್ಗೆ ಮಾತನಾಡೋಂಗಿಲ್ಲ, ಉರ್ವಿ ಬಗ್ಗೆ ಮಾತಾಡೋಂಗಿಲ್ಲ. ಯಾವ ಪಾಕಿಸ್ತಾನಿಗೆ ನಮ್ಮ ಸೈನಿಕರು ಮೊನ್ನೆ ತಾನೇ ವಾರ್ನಲ್ಲಿ ಅವ್ರಿಗೆ ಒಂದು ಲೆವೆಲಿಗೆ ಮುಂದೆ ಹೋಗಿದ್ವಿ, ಇವರೇ ಸ್ಟಾಪ್ ಮಾಡಿದ್ದಾನೆ. ಪಾಕಿಸ್ತಾನ ವಾರ್ ಸ್ಟಾಪ್ ಮಾಡಿರೋ ಕಾರಣ ಯಾರು? ಪಾಕಿಸ್ತಾನ ಇರ್ತಕ್ಕಂಥ ವಿರುದ್ಧ ನಡೀತಕ್ಕಂಥ ವಾರ್ನ ಸ್ಟಾಪ್ ಮಾಡಿದ್ರೆ ಯಾರು? ಮೋದಿ ಸಾಹೇಬ್ರೆ.
ಅಮೇರಿಕದ ಅಂತ ಹೇಳ್ತಾ ಇಲ್ಲ, ಇವ್ರು ಮೋದಿಯವರು ಅಂತ ಹೇಳ್ಬೇಕಲ್ಲ. ಈಗ ಅಮೇರಿಕ ಇಸ್ ಟೆಲಿಂಗ್ ದಟ್ ವಿ ಹ್ಯಾವ್ ಡನ್ ಇಟ್. ಮತ್ತೆ ಯಾರು ಸ್ಟಾಪ್ ಮಾಡಿದ್ರು? ನೀವು ಟ್ರಂಪ್ ಮಾತು ಕೇಳಿ ಸ್ಟಾಪ್ ಮಾಡಿದ್ರೆ? ನೀವು ಯಾಕೆ ವಿಡ್ರಾ ಮಾಡಿದ್ರಿ? ವಾರ್ನ ಯಾಕೆ ವಿಡ್ರಾ ಮಾಡಿದ್ರಿ? ಯಾರಿಗೋಸ್ಕರ ವಿಡ್ರಾ ಮಾಡಿದ್ರಿ? ಏನಕ್ಕೆ ವಿಡ್ರಾ ಮಾಡಿದ್ರಿ ಹೇಳ್ಬೇಕಲ್ಲ. ಸುಮ್ಮನೆ ಏಕಾಏಕಿ ವಾರ್ ಸ್ಟಾರ್ಟ್ ಮಾಡಿಬಿಟ್ರು, ಏಕಾಏಕಿ ವಾರ್ ಸ್ಟಾಪ್ ಮಾಡಿದ್ರು, ಪಬ್ಲಿಸಿಟಿ ತೊಗೊಂಬಿಟ್ರು. ಖೂನ್, ಬದಲಾ, ಪಾನಿ, ಸಿಂಧೂರ್ ಕ್ರಿಕೆಟ್ ಮ್ಯಾಚ್ ಆಡ್ಬೋದು. ಇವು ಎಂಡ್ಲೆಸ್ ಇದಾವೆ. ಇನ್ನೊಂದ್ಸಲಿ ಚರ್ಚೆ ಮಾಡೋಣ. ನಾಯಕತ್ವ ಬದಲಾವಣೆ ಮತ್ತು ಸಚಿವ ಸಂಪುಟ ಪುನರ್ರಚನೆ ಗೊಂದಲದಿಂದಾಗಿ ಅಧಿಕಾರಿಗಳು ಮಾತು ಕೇಳ್ತಿಲ್ಲ ಅಲ್ಲ, ಅದು ನಾನು ಒಪ್ಲಿಕ್ಕಿಲ್ಲ. ಅಡ್ಮಿನಿಸ್ಟ್ರೇಷನ್ ಪರ್ಫೆಕ್ಟ್ ಆಗಿದೆ. ಈ ಗೊಂದಲಗಳು ಏನೇ ಇದ್ರೂ ಕೂಡ ಸಚಿವ ಸಂಪುಟದ ಗೊಂದಲ ಆಗಿರಲಿ, ನಾಯಕತ್ವ ಬದಲಾವಣೆ ಆಗ್ತಕ್ಕಂಥದ್ದು ನಾನು ಮಾತನಾಡಕ್ಕೆ ಹೋಗೋದಿಲ್ಲ. ಇದು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಅದಕ್ಕೆ ಆಲ್ರೆಡಿ ಮುಖ್ಯಮಂತ್ರಿಯವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆ ಥರ ಅಧಿಕಾರಿಗಳು ಯಾರು ಹೇಳಿಲ್ಲ. ಆ ಥರ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಮಾಹಿತಿ ನಿಮಗೆ ಏನಿದ್ರೆ ಕೊಡ್ರಿ, ಚೆಕ್ ಮಾಡಿ ನೋಡ್ತೀವಿ. ಯಾರು? ಅಲ್ಲ, ವಿಜೇಂದ್ರ ಅವರು ಸ್ವಲ್ಪ CBI ಬಗ್ಗೆ ಎನ್ಕ್ವೈರಿ ಮಾಡಕ್ಕೆ ಹೇಳ್ರಿ, ಫೆಮಾ ಬಗ್ಗೆ, ED ಬಗ್ಗೆ, ಗವರ್ನರ್ಗಳ ಬಗ್ಗೆ. ಅವ್ರಿಗೆ ಕರ್ನಾಟಕದ ಭಾಳ ವಿಚಾರ ಗುರ್ತಿದೆ, ಬಟ್ ಬೇರೆ ದೇಶದ್ದೇನು ವಿಚಾರ ಗುರ್ತಿರಂಗಿಲ್ಲ. ಸ್ವಲ್ಪ ಗವರ್ನರ್ಗಳ ಬಗ್ಗೆ, CBI ಬಗ್ಗೆ, CBI ಯಾವ ರೀತಿ ವರ್ತನೆ ಮಾಡ್ತಾರೆ, CBI ಇಲ್ಲಿವರೆಗೆ ದೇಶದಲ್ಲಿ ಎಷ್ಟು ಕೇಸ್ ಹಾಕಿದೆ, ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಕೇಳಿ ನೋಡಲ್ಲ ಅವರಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.